ಕರವೇ ಎಚ್ ಶಿವರಾಮೇಗೌಡರ ಬಣದ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸಾಗರ್ ರಾವತ್ ನೇಮಕ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸಾಗರ್ ರಾವತ್ ನೇಮಕಗೊಂಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ನಮನೆ ಪ್ರಶಾಂತ್ ಜಿಲ್ಲಾ ಯುವ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ಸಾಗರ್ ರಾವತ್ ಅವರಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸಿದರು. ಸಾಗರ್ ರಾವತ್ ಅವರು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆ ಜಿಲ್ಲಾಧ್ಯಕ್ಷ ನಮನೆ ಪ್ರಶಾಂತ್ ಮಾತನಾಡಿ, ಎಲ್ಲಾ ಸರ್ಕಾರಿ ಇಲಾಖೆಗಳ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದು ಸಾರ್ವಜನಿಕರ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ಸಂಘಟನೆಯು ಕನ್ನಡ ನಾಡು ನುಡಿ ನೆಲ ಜಲ ಗಡಿ ಭಾಷೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಜೊತೆಗೆ ಸೇವಾ ಕಾರ್ಯಗಳನ್ನ ಮಾಡಲಾಗುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನೊಂದವರ ಪರ ನಿಂತು ಕೆಲಸ ಮಾಡುವ ಮೂಲಕ ಸಂಘಟನೆಯನ್ನ ಸದೃಢವಾಗಿ ಕಟ್ಟೋಣ, ನಾಡಿನ ಸೇವೆಯನ್ನ ಮಾಡೋಣ ಎಂದರು. ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷ ಆಲೂರು ಮಲ್ಲು ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅನ್ಯ ಭಾಷೆಯ ಅಧಿಕಾರಿಗಳು ಇದ್ದು ಇವರಿಂದ ಕನ್ನಡಿಗರಿಗೆ ಕಿರುಕುಳ ಆಗುತ್ತಿದೆ. ಭಾಷೆಯ ಕೊರತೆಯಿಂದಾಗಿ ಗ್ರಾಮೀಣ ಪ್ರದೇಶದ ಜನರು ವ್ಯವಹರಿಸುವುದು ಕಷ್ಟಕರವಾಗಿದೆ. ಹಾಗಾಗಿ ಬ್ಯಾಂಕ್ಗಳಲ್ಲಿ ಅನ್ಯ ಭಾಷೆಯ ವ್ಯವಸ್ಥಾಪಕರು ನೇಮಕ ಮಾಡುವುದನ್ನು ಸರ್ಕಾರಗಳು ಕೈಬಿಡಬೇಕು. ಇಲ್ಲದಿದ್ದರೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ವೇದಿಕೆಯ ಜಿಲ್ಲಾ ಸಂಘಟನಾ ಸಲಹೆ ಗೌರವಾಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿ, ಕನ್ನಡ ನಾಡು ನುಡಿಗಾಗಿ ಅನೇಕ ಮಹನೀಯರು ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಪರ ಭಾಷಿಗರು ಕನ್ನಡ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತಿದ್ದಾರೆ. ಯಾವುದೇ ಮೂಲೆಯಲ್ಲೂ ಕನ್ನಡ ನಾಡು ನುಡಿ ಜಲಕ್ಕೆ ಧಕ್ಕೆ ಉಂಟು ಮಾಡಿದರೆ ಅದರ ವಿರುದ್ಧ ಹೋರಾಟ ಮಾಡಬೇಕಿದೆ ಎಂದರು. ಸಭೆಯಲ್ಲಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನಾಸಿರ್ ಖಾನ್, ಕಾರ್ಯಕರ್ತರಾದ ಆಟೋ ಮಂಜುನಾಥ್, ನಾಗರಾಜ್, ಮೋಹನ್, ಬದಲಗುಪ್ಪೆ ಜಯಶೀಲ, ಶಿವರಾಜು, ಸಿದ್ದಯ್ಯಪುರ, ಮಹಿಳಾ ಘಟಕದ ಡಿಎನ್ ಉಷಾ, ಜ್ಯೋತಿ, ಆಶಾ ರವೀರ್, ನಾಗಲಕ್ಷ್ಮಿ ಇತರರು ಅವರು ಓದಿರ್ತಕ್ಕಂಥವ್ರು ಇದ್ದಾರೆ, ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಆಗಬೇಕು. ಆ ಕಾರಣಕ್ಕಾಗಿ ಅದು ಒಂದು ಇಲಾಖೆ ಅಲ್ಲ, ಚಾಮರಾಜನಗರದ ಡಿಸಿ 42 ಇಲಾಖೆಗಳಲ್ಲೂ ವರ್ಷದ ತುಂಬಿಕೊಳ್ಳುತ್ತಾ ಇದೆ. ಒಂದೊಂದಾಗಿ ಹೋರಾಟಗಳನ್ನ ಮಾಡ್ತಾ ಅವನ್ನೆಲ್ಲ ಖಂಡಿಸಂತ ಕೆಲಸಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಹಾಗೆಯೇ ನಾವೆಲ್ಲ ಒಂದು ಕುಟುಂಬದವರಾಗಿ ಮುಂದುವರಿಬೇಕು. ಯಾಕಂದರೆ ಕನ್ನಡ ಪರ ಸಂಘಟನೆಗೆ ಈಗ ಹೇಳಿದಾಗೆ ಜಾತಿ ಇಲ್ಲ, ನಮಗೆ ಆದಂಥ ಜಾತಿಯ ಧರ್ಮ ಬಣ್ಣಗಳಿಲ್ಲ. ಇಲ್ಲೆಲ್ಲ ಒಂದೇ ಕನ್ನಡ ಜಾತಿ, ಕನ್ನಡ ಭಾಷೆ ನೆಲ ಜೊತೆ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕನ್ನಡ ನೀರು ಕುಡಿತಿದ್ದೀವಿ, ಕನ್ನಡ ಮಾತಾಡ್ತಾ ಇದ್ದೀವಿ, ಕನ್ನಡ ಮನೆಯಲ್ಲಿ ಬದುಕ್ತಾ ಇದ್ದೀವಿ, ಕನ್ನಡ ಮನೆಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ. ಕನ್ನಡಕ್ಕಾಗಿ ನಮ್ಮದು ದುಡಿಯೋಣ, ಬದುಕಿರೋ ಅಷ್ಟು ದಿನ ಕನ್ನಡಕ್ಕಾಗಿ ಹೋರಾಟ ಮಾಡೋಣ. ನಮ್ಮ ಕೈಲಾದಷ್ಟು ಒಂದಷ್ಟು ಮತ್ತು ಹೋರಾಟದ ಜೊತೆಗೆ ನನ್ನ ಸಂಘಟನೆ ಮುಖ್ಯವಾಗಿ ಸೇವೆ ಇರ್ತದೆ, ಸೇವೆ ಹೋರಾಟ ಇರ್ತದೆ. ರಕ್ತದಾನಿಗಳು ರಕ್ತ ಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತಿದ್ದೀವಿ. ಆ ಜೊತೆಗೆ ಬಡವರ ಮಕ್ಕಳುಗಳಿಗೆ ಪುಸ್ತಕ ಇಲ್ಲದೆ ಮಕ್ಕಳಿಗೆ ಪುಸ್ತಕಗಳು, ಸ್ಕೂಲ್ನಲ್ಲಿ ಯಾವ್ಯಾವ ಮಕ್ಕಳುಗಳು ಬಡತನದಲ್ಲಿರ್ತಾರೆ ಅವ್ರನ್ನ ಗುರುತಿಸಿ ನಮ್ಮ ಸಂಘಟನೆ ಅವನ್ನ ಒಂದಷ್ಟು ಅವ್ರಿಗೆ ಪಠ್ಯ ಪುಸ್ತಕ ಕೊಡಿಸೋದು, ಪಠ್ಯ ವಿತರಣೆಗಳನ್ನ ಮಾಡೋ ಮುಖಾಂತರ ನಮ್ಮ ಸೇವೆ ಕಾರ್ಯದಲ್ಲೂ ನಮ್ಮ ಸಂಘಟನೆ ಇರ್ತದೆ. ಈ ಸಂದರ್ಭದಲ್ಲಿ ಎಲ್ಲರೂ ನಾನು ಹೇಳಿದಂಗೆ ರಾಜಕೀಯ ನಿಮ್ಮ ವೈಯಕ್ತಿಕ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತದೆ. ರಾಜಕೀಯ ಬಂದಾಗ ರಾಜಕೀಯ ನೀವು ಮಾಡ್ಕೊಳ್ಳಿ. ಕನ್ನಡ ಪರ ಸಂಘಟನೆಗೆ ನೀವು ಸೇರ್ಪಡೆ ಆಗ್ತಿದ್ದೀರ. ಕನ್ನಡ ಪರವಾಗಿ ಕನ್ನಡವಾಗಿ ಹೋರಾಟ ಮಾಡೋಣ, ಕನ್ನಡ ನೀರು ನೆಲಕ್ಕಾಗಿ ಹೋರಾಟ ಮಾಡೋಣ. ಯಾಕೆಂದರೆ ಒಂದು ಹೇಳ್ತೀನಿ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಕನ್ನಡ ಪರ ಸಂಘಟನೆ ನಾವು ಹೋಗಿ ಯಾಕೆ ಧ್ವನಿ ಕೂಡಿಸಿ ಅವನ್ನ ಕೆಲಸ ಕಾರ್ಯಗಳನ್ನು ಮಾಡಿಸುವಂಥ ಕೆಲಸಗಳು ಮಾಡ್ಕೊಳ್ಳೋಣ. ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಹೋರಾಟಗಳು ಮಾಡೋಣ. ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡುವ ಬಗ್ಗೆ ಹೋರಾಟ ಮಾಡೋಣ. ಅಲ್ಲಿ ನಡೆಯುವ ಅನ್ಯಾಯ ಬಗ್ಗೆ ಹೋರಾಟ ಮಾಡೋಣ. ಆಗಿರ್ಬೋದು, ಜಿಲ್ಲಾ ಕಚೇರಿ ಆಗಿರ್ಬೋದು, ತಾಲೂಕು ಕಚೇರಿ ಆಗಿರ್ಬೋದು. ಕರ್ನಾಟಕದ ಏಕೀಕರಣ ಮಾಡೋದಕ್ಕೋಸ್ಕರ ಹಲವಾರು ಮಹನೀಯರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಏಕೀಕರಣ ಆಗಿಲ್ಲ ನಮ್ಮ ಕರ್ನಾಟಕ. 1976ನೇ ಇಸ್ವಿ ಏನು ಕರ್ನಾಟಕ ಏಕೀಕರಣ ಆಯಿತು, ಇಸ್ವಿ ತಪ್ಪಾಗಿದೆ, ದಯಮಾಡಿ ಯಾರು ತಿಳ್ಕೊಬೇಡಿ. ಅದಕ್ಕೆ ದೊಡ್ಡ ಮಟ್ಟದ ಹೋರಾಟ ನಡೆದಿದೆ. DBG ಗುಂಡಪ್ಪನವ್ರು ಇರ್ಬೋದು, ಅಡೇಕರ್ ಮಂಜಮ್ಮನವ್ರು ಇರ್ಬೋದು, ಗೋಕಾಕ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಹಲವಾರು ಮಹನೀಯರು ದೊಡ್ಡ ಮಟ್ಟದ ಹೋರಾಟ. ಇವತ್ತು ಕರ್ನಾಟಕ
ಅಖಂಡ ಕರ್ನಾಟಕ, ಸಮಗ್ರ ಕರ್ನಾಟಕ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಹೇಳ್ಕೊಳ್ತಕ್ಕಂಥ ಒಂದಿದು ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ದೊಡ್ಡ ಮಟ್ಟದ, ಹಿರಿಯರು ಮಾಡಿದಂಥ ದೊಡ್ಡ ಮಟ್ಟದ ಒಂದು ಹೋರಾಟ. ನಾವು ಇವತ್ತು ಗಡಿಗಳು ಹಂಚ್ಕೊಂಡಿದ್ವಿ. ಯಾಕೆ? ನೀವು ಯೂಸ್ಗೆ, ನೀವು ಯುವಕರಿಗೆ ಕೆಲವರು ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ. ಇವತ್ತು ಕರ್ನಾಟಕ, ಕೇರಳ, ಕಾಸರಗೋಡು ಗಡಿ ಹಂಚ್ಕೊಂಡಿದ್ದೀವಿ. ತಮಿಳುನಾಡು ತಾಳ್ವಾಡಿ ಗಡಿ ಹಂಚ್ಕೊಂಡಿದ್ದೀವಿ. ಮತ್ತೆ ಮಹಾರಾಷ್ಟ್ರ ಗಡಿ, ಸೊಲ್ಲಾಪುರ ಮಹಾರಾಷ್ಟ್ರ ಗಡಿ ಹಂಚ್ಕೊಂಡಿದ್ದೀವಿ. ಇಲ್ಲೆಲ್ಲ ಕೂಡ ಈ ಗಡಿ ಪ್ರದೇಶದಲ್ಲಿ ಇನ್ನೂ ಕೂಡ ಹಲವಾರು ಬೇರೆ ರಾಜ್ಯದವರು ಈ ಭಾಷೆ, ಈ ನೆಲ, ಈ ಜಲ ಇದ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ನಾವು ನಮ್ಮ ಸಂಘಟನೆ ಒಂದು ಅಸ್ತಿತ್ವಕ್ಕೆ ಬಂದಿದೆಯಲ್ಲ, ನಾವೆಲ್ಲ ಈ ನಾಲೆಗಳು, ನಮ್ಗೆ KRS ನೀರು, ಕಾವೇರಿ ನೀರು ಇವತ್ತು ನಮಗೆ ಕುಡಿಯಲಿಕ್ಕೆ ಸಹ ಅಭಾವ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರದಲ್ಲಿ ನಮಗೆ ಅದು ಏನಾಗಿದೆ ಎಂದು ಇವತ್ತು ನಿನ್ನೆ ಮೊನ್ನೆ ಒಡಂಬಡಿಕೆ ಎಲ್ಲ ರಾಜಕಾರಣದಿಂದ ಆಗಿರ್ತಕ್ಕಂಥ ಒಡಂಬಡಿಕೆ ನಮ್ಗೆ ಇಷ್ಟೇ ನೀರು ಬಿಡಬೇಕು ಅಂತ ಹೇಳಿ ಆಗಲೇ ಹೇಳಿದೆ. ಈ ಪತ್ರಿಕೆಗಳೆಲ್ಲ ನೀವು ನೋಡಿರ್ತೀರ. ಆದ್ರೆ ಆ ನೀರು ಕೊಡಕ್ ಹೋಗ್ತೀವಿ, ಬಟ್ ನಮ್ಗೆ ಕುಡಿಯಕ್ಕೂ ನೀರು ಸಿಗಲ್ಲ. ಇಂಥದ್ದೇ ನಮ್ಮ ಸಂಘಟನೆ ಹೋರಾಟಕ್ಕೆ ನಿಲ್ಬೇಡಿ. ನಮ್ಮ ಈ ಒಂದು ನೆಲ ಕೈಗಾರಿಕಾ ಪ್ರದೇಶ ಆಗಿದೆ. ಈಗ ಎಲ್ಲಿ ಕೆಲವೊಂದು ಕೈಗಾರಿಕಾ ಪ್ರದೇಶ. ಇವತ್ತು ನಾವೆಲ್ಲ ಭೂಮಿ ಕಳ್ಕೊಂಡಿದ್ದೀವಿ, ಇರೋರು ಕೆಲವರು ಭೂಮಿ ಕಳ್ಕೊಂಡಿದ್ದೀವಿ. ಯಾಕೆ ಕಳ್ಕೊಂಡ್ವಿ? ನಾವು ಕೈಗಾರಿಕೆಗೆ ನಮ್ಮ ಭೂಮಿ ಕೊಟ್ರೆ ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಿರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಓದಿಗಿರ್ತಕ್ಕಂಥ ವಿದ್ಯಾವಂತರಿಗಿರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಮಗ್ರವಾಗಿ ನಾವೆಲ್ಲ ಏಳಿಗೆ ಆಗಬೇಕು ಅಂತ ಹೇಳಿ ಭೂಮಿ ಕಳ್ಕೊಂಡಿದ್ದೀವಿ. ಆದ್ರೆ ಇವತ್ತು ಕೆಲವು ಕೈಗಾರಿಕೆಗಳ ಹೆಚ್ಚಾಗಳು ಬೇರೆ ರಾಜ್ಯದವರ ಟ್ರಾನ್ಸ್ಪೋರ್ಟ್ ಇರ್ಬೋದು, ಅಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್ಸ್ ಇರ್ಬೋದು, ಸೀನಿಯರ್ CEO, HR ಮತ್ತೆ ಮ್ಯಾನೇಜರ್, ಸೂಪರಿಂಟೆಂಡೆಂಟ್ ಕೆಲವು ಪೋಸ್ಟಿಂಗ್ಸ್ ಏನಲ್ಲ ಬೇರೆ ಬೇರೆ ಕೂಡ ಇವತ್ತು ಅವರು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ನಾವು ಹೋರಾಟ ಮಾಡಿದೀವಿ. ನಮ್ಮ ಆಲೋಚನೆಗಳು ನಾವೆಲ್ಲ ಸೇರಿ ನಮ್ಮ ಆಸೆಗಳ ಜೊತೆ ಹೋರಾಟ ಮಾಡಿದೀವಿ. ಟ್ರಾನ್ಸ್ಪೋರ್ಟ್ ಹೆಂಗೆ ಅಂತಂದ್ರೆ ಕರ್ನಾಟಕದವರು, ಅದು ಕರ್ನಾಟಕ ಅಂತಲ್ಲ ನಮ್ಮ ಜಿಲ್ಲೆಗೆ ಕೊಡ್ಬೇಕಾಗಿತ್ತು, ಅನ್ಯಾಯ ಮಾಡೋದು. ನಾಲ್ಕು ವಿದ್ಯಾರ್ಥಿ ಸಭೆಗಳು ನಾವೆಲ್ಲ ಆಲೋಚನೆಗಳು ಬಸಿ ಕೂಡ ನಾವೆಲ್ಲ ಸಭೆ ಸೇರಿ ದೊಡ್ಡ ಮಟ್ಟದ ಹೋರಾಟ ಮಾಡೋದು. ಎಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯ್ತು. ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದು ನಮ್ಮ ಕೃಷಿಯಲ್ಲಿ ಹೇಳಿದಂತೆ ನಾವು ಈ ಕನ್ನಡ ಜನ ಭಾಷೆ ಅಂದಾಗ ನಾವು ಭ್ರಷ್ಟಾಚಾರ ಏನಿಲ್ಲ, ಎಲ್ಲ ಕಡೆಗೂ ಭ್ರಷ್ಟಾಚಾರ ನಡೀತಾ ಇಲ್ಲ. ಬಟ್ ಈಗೇನು ಅಂದ್ರೆ ಈಗ ನಾವು ಎಲ್ಲ ಖಾಸಗಿ ಬ್ಯಾಂಕ್ಗಳಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಎಲ್ಲ ಬರೀ ಕನ್ನಡದವರಿಲ್ಲ, ಸುಮಾರು ಬೇರೆ ಬೇರೆ ಭಾಷೆಗಳನ್ನ ಬರ್ತಾ ಇದ್ದಾರೆ ಎಲ್ಲರೂ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದ್ರೆ ಒಂದು ದೊಡ್ಡ ಹೋರಾಟನ ರೂಪಿಸ್ಬೇಕು. ಅಲ್ಲಿ ಆ ಕರ್ನಾಟಕದವರೇ ಬರಬೇಕು ಹೊರತು ಬೇರೆ ಹೊರಗಡೆಗಳು ಬೇರೆ ಭಾಷೆಗಳು ಬರಬಾರ್ದು. ಅಲ್ಲಿ ಹೋಗಿ ನೋಡೋದಕ್ಕೆ, ನಮ್ಗೆ ಅಲ್ಲಿ ಮಾತಾಡೋಕ್ಕೆ, ಅಲ್ಲಿ ಹೊರಗಡೆ ಹೋದ್ರೆ ಯಾರು ನೀವು ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನಾಗಿದೆ ಅಂತ ಯಾರು ಕೇಳೋದೇ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿಗಳು ಎಲ್ಲ ಬ್ಯಾಂಕ್ಗಳು ಕೂಡ ಬಂದಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಂತೂ ಬಹಳ ಇದಾಗಿದೆ. ಮತ್ತೆ ಅವರು ಕಿರುಕುಳ ಪಡೋದು ಎಲ್ಲರೂ, ರೈತರು ಇರ್ಬೋದು, ಯಾರಿಗೆ ಸಾರ್ವಜನಿಕರಿಗೆ ಇರ್ಬೋದು, ಬಡ್ಡಿ ತಕೊಂಡು ಕಿರುಕುಳ ಕೊಡ್ತಾರೆ. ಯಾಕೆಂದ್ರೆ ಭ್ರಷ್ಟಾಚಾರ ಅಂತ ಹೇಳಿದಾಗ ನಾನು ಇದನ್ನೆಲ್ಲನೂ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ನಡೀತಾ ಇರೋದ್ರಿಂದ ನಾವು ಇದ್ರ ಬಗ್ಗೆ ಆದಷ್ಟು ಬೇಗನೆ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ರೂಪಿಸ್ಕೊಂಡು ನಾವು ಎಲ್ಲರೂ ಕನ್ನಡ ಪರವಾಗಿ ನಾವು ಎಲ್ಲರೂ ಮಾಡಬೇಕಾಗುತ್ತೆ. ಮತ್ತೆ KED ನಮ್ಮ ರಾಜ್ಯಗಳಲ್ಲಿ ಹೇಳಿದ್ರು, ಮೊನ್ನೆ ಎಲ್ಲ ನಾವೆಲ್ಲ ಮಾಡಿದ್ವಿ. ನಾವೆಲ್ಲ ನಮ್ಮ ರಾಷ್ಟ್ರಗಳ ಅಲ್ಲಿ ಒಂದು ಬಹಳ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಇನ್ನೂ ನಮ್ಮ ಯುವಕರುಗಳು ಸುಮಾರು ಜನ ಓದಿರ್ತಕ್ಕಂಥವರೆಲ್ಲ ಇದ್ದಾರೆ. ಹಾಗಾದ್ರೆ ಬರೀ ಕೆಲಂಬಡಿ ಬರ್ಸಿದ್ದವರೇ ತುಂಬ್ಕೋಬೇಕು ಅಂತ ಏನಿಲ್ಲ, ಇಡೀ ಜಿಲ್ಲಾದ್ಯಂತ ಇನ್ನೂ ಯುವಕರುಗಳೆಲ್ಲ ಇದ್ದಾರೆ. ಅವರು ಓದಿರ್ತಕ್ಕಂಥವ್ರು ಇದ್ದಾರೆ, ಮಹಿಳೆಯರಿದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಎಲ್ಲರೂ ಕೆಲಸಕ್ಕೆ ತಗೋಬೇಕು. ಅಲ್ಲಿ ಆ ಕಾರಣಕ್ಕಾಗಿ ಅದು ಕೂಡ ಇನ್ನೊಂದು ಬಹಳ ಒಂದು ಹೋರಾಟನ ರೂಪಿಸ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂಗೆ ನಾವು ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ರೈತ ಪರ ಹೋರಾಟಗಳು ಈಗ ಇಲ್ಲಿರ್ಬೋದು. ಈಗ ಗಡಿ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ತರ ಕಾರ್ಯದಲ್ಲಿ ನಾವೆಲ್ಲರೂ ಕನ್ನಡಾಂಬೆಯ ಸುಪುತ್ರಿಯರಾಗಿ ಒಮ್ಮತದಿಂದ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡಿ ಕೆಳಕಂಡ ಸಹಿ ಹಾಕಿರುತ್ತೇನೆ. ಸುರೇಶ್ ಅಲಿಯಾಸ್ ಸಾಗರ್ ರಾವತ್ ಅವರನ್ನು ಜಿಲ್ಲಾ ಸರ್ವ ಸಮಿತಿಯ ಮೇರೆಗೆ ಚಾಮರಾಜನಗರ ಯುವ ಘಟಕ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಶ್ರೀಯುತರು
ಇಂದಿನಿಂದ ತಮ್ಮ ವ್ಯಾಪ್ತಿಯಲ್ಲಿ ಸಂಘಟನೆಯನ್ನು ಕ್ರಿಯಾಶೀಲವನ್ನು ಮುನ್ನಡೆಸಿಕೊಂಡು ಹಾಗೂ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ತಮ್ಮ ಜವಾಬ್ದಾರಿಯನ್ನು ದುರುಪಯೋಗಪಡಿಸಿಕೊಳ್ಳದೆ ಮುಂದುವರಿಯಬೇಕೆಂದು ನಮ್ಮ ಕರವೇ ಕುಟುಂಬ ಆಶಿಸುತ್ತದೆ. ಇವರಿಗೆ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ಪ್ರತಿಜ್ಞೆಯ ಘೋಷಿಸುವ ಮುಖಾಂತರ ಅವರು ಈ ಒಂದು ಯುವ ಘಟಕದ ಜಿಲ್ಲಾ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎನ್ ಪ್ರಶಾಂತ್ ಕುಮಾರ್, ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸತ್ಯ, ನ್ಯಾಯ, ಧರ್ಮವನ್ನು ಪಾಲಿಸುವುದಾಗಿ ಭಾರತದ ಸಂವಿಧಾನದಡಿಯಲ್ಲಿ ಆತ್ಮಪೂರ್ವಕವಾಗಿ ಈ ಕೆಳಕಂಡ ಪ್ರತಿಜ್ಞಾ ವಿಧಿಯ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ.